ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಪಂಚಮಿ ಹಬ್ಬದ ಸಾಂಪ್ರದಾಯಿಕ ಉಂಡೆಗಳ ಸಾಲಿನಲ್ಲಿ ಇವತ್ತು ಇನ್ನೊಂದು ಉಂಡೆಯನ್ನು ಮಾಡ್ತಾಯಿದ್ದೀನಿ. ಹುರ್ಗಡ್ಲೆ ತಂಬಿಟ್ಟು. ಇದಕ್ಕೆ ಬೇಕಾಗಿರೋದು 1 ಕಪ್ಪು ಹುರ್ಗಡ್ಲೆ, ಸ್ವಲ್ಪ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು, ಅರ್ಧ ಕಪ್ಪಷ್ಟು ಪುಡಿ ಮಾಡಿರೋಂಥ ಬೆಲ್ಲ, ಆಮೇಲೆ 1/4 ಕಪ್ಪಷ್ಟು ಒಣಕೊಬ್ಬರಿ, ತುರಿದಿರೋ ಒಣಕೊಬ್ಬರಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ. ಈಗ ನಾವು ಉಂಡೆ ಮಾಡೋದು ಹೇಗೆ ಅಂತ, ತಂಬಿಟ್ಟು ಉಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನು ಈ ಹುರ್ಗಡ್ಲೆನ ಸಣ್ಣ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈಗ ನಾನು ಹುರ್ಗಡ್ಲೆನ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ಪುಡಿಯಾಗಿರಬೇಕು, ತರಿ ಇರಬಾರ್ದು, ಆದಷ್ಟು ನುಣ್ಣಗಿರಬೇಕು. ಈ ಥರ ಪುಡಿ ಮಾಡಿ ಈ ಬೌಲಲ್ಲಿ ಎತ್ತಿಟ್ಕೊಳ್ತೀನಿ. ಮೊದಲಿಗೆ ನಾವು ಎಳ್ಳುಗಳನ್ನ ಹುರ್ಕೋಬೇಕು, ಎಳ್ಳು ಮತ್ತು ಒಣಕೊಬ್ಬರಿನ ಹುರ್ಕೋಬೇಕು. ಈ ಥರ ಪ್ಯಾನಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎಳ್ಳನ್ನು ಹುರ್ಕೋಬೇಕು. ಪಟ ಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡು, ಸ್ವಲ್ಪ ಕಂದು ಬಣ್ಣ ಆಗುತ್ತದು ಬಿಳಿ ಎಳ್ಳು, ಅಷ್ಟೊತ್ತಿಗೆ ಸಿಡಿಯೋಕ್ಕೆ ಶುರು ಆಗುತ್ತೆ. ಆಫ್ ಮಾಡ್ಕೊಂಬಿಡಬೇಕು. ಈಗ ಅದನ್ನು ಅದೇ ಬಟ್ಲಿಗೆ ತೆಗೆದಿಟ್ಕೊಂಡು ಮತ್ತೆ ಕರಿ ಎಳ್ಳನ್ನು ಹುರ್ಕೋಬೇಕು. ಒಟ್ಟಿಗೆನಾದರೂ ಹುರ್ಕೋಬೋದು, ಇಲ್ಲ ಸಪ್ರೇಟಾಗೂ ಹುರ್ಕೋಬೋದು. ಒಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎಳ್ಳನ್ನು ಕೂಡ ಹುರ್ಕೋಬೇಕು. ಪಟ ಪಟ ಅಂತ ಸಿಡಿಯೋವರೆಗೂ ಮಾಡಿ ಆಫ್ ಮಾಡಿ ತೆಗೆದಿಟ್ಕೊಂಡು ಮತ್ತೆ ಒಣಕೊಬ್ಬರಿನೂ ಹಾಕಿ ಹುರ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಆಲ್ರೆಡಿ ಪ್ಯಾನಲ್ಲಿ ಹೀಟ್ ಇರೋದ್ರಿಂದ ಒಣಕೊಬ್ಬರಿ ಮಾತ್ರ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ. ಹಾಗಾಗಿ ಕೈ ಆಡ್ತಾನೆ ಇರಬೇಕು, ನಿಲ್ಲಿಸಬಾರ್ದು. ಎಷ್ಟು 1 ನಿಮಿಷ ಸಾಕಷ್ಟೇ, ಬೇಗ ಹುರಿದೋಗ್ಬಿಡುತ್ತೆ. ಈ ಥರ ಹುರ್ಕೊಂಡು ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಈಗ ಮತ್ತೆ ಪ್ಯಾನಿಗೆ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಆಮೇಲೆ ಉಪಯೋಗಿಸ್ಕೊಳ್ತೀನಿ. ತುಪ್ಪ ಕರಗಿದ ಮೇಲೆ ನಮ್ಮದು ಅರ್ಧ ಬಟ್ಲು ಪುಡಿ ಮಾಡಿರೋ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಳ್ಳೋಂಗಿಲ್ಲ, ಮತ್ತು ಇದೇನು ಪಾಕ ಬರೋದು ಬೇಕಿಲ್ಲ. ಜಸ್ಟ್ ಬೆಲ್ಲ ಒಂಚೂರು ಕರಗಿದ್ರೆ ಸಾಕು. ತಂಬಿಟ್ಟಿಗೆ ಈ ಥರ ಬೆಲ್ಲ ಒಂಚೂರು ಕರಗಬೇಕು. ಈ ಥರ ನೋಡಿ, ಈ ಥರ ಕರಗಿದ್ರೆ ಸಾಕು. ಈಗ ನಾವು ಅದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಈ ಥರ ನೋಡಿ, ಕರಗಿದ್ರೆ ಸಾಕು, ಪಾಕ ಏನು ಬೇಕಾಗಿಲ್ಲ. ಉಂಡೆ ಸಾಫ್ಟಾಗೇ ಇರಬೇಕಲ್ವ, ಹಾಗಾಗಿ ಪಾಕ ಮಾಡೋದೇನು ಬೇಕಿಲ್ಲ. ಈಗ ನಾನು ಹುರಿದಿರೋ ಕರಿ ಎಳ್ಳು, ಹುರಿದಿರೋ ಬಿಳಿ ಎಳ್ಳು ಮತ್ತು ಒಣಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಹುರ್ಗಡ್ಲೆ ಇಟ್ಟು ನಾವು ಮಾಡ್ಕೊಂಡಿದ್ವಲ್ಲ ಮಿಕ್ಸಿಲಿ, ಅದನ್ನು ಹಾಕ್ಕೊಳ್ಬೇಕು. ಅಷ್ಟೊತ್ತಿಗೆ ಈ ಸ್ಟೇಜಲ್ಲಿ ಆಫ್ ಮಾಡ್ಕೊಂಬಿಡ್ಬೇಕು ಸ್ಟವ್ನ. ಆಲ್ರೆಡಿ ಪ್ಯಾನಲ್ಲಿ ತುಂಬ ಹೀಟ್ ಇರುತ್ತೆ. ಸೊ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ, ಹುರ್ಗಡ್ಲೆ ಮತ್ತು ಎಳ್ಳು, ಕೊಬ್ಬರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಆವಾಗಲೇ ತುಪ್ಪ ಎತ್ತಿಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ನಾವು ಕನ್ಸಿಸ್ಟೆನ್ಸಿ ನಮಗೆ ಹಿಟ್ಟಿನದಕ್ಕೆ, ಈ ಚಪಾತಿ ಹಿಟ್ಟಿನದಕ್ಕೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು, ಬೆಲ್ಲ, ಕೊಬ್ಬರಿ, ಎಳ್ಳು ಎಲ್ಲ. ಆಮೇಲೆ ನಾವು ಅದನ್ನು ಒಂದು ಪರಾತ ಅಥವಾ ಹರವಾಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತಿಕ್ಕಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ, ಇದು ಹುರ್ಗಡ್ಲೆ ಆಗಿರೋದ್ರಿಂದ ಬೇಗ ಗಟ್ಟಿಯಾಗಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ಈ ಥರ ಕೈಯಲ್ಲಿ ಉಜ್ಜಬೇಕು. ಈ ಥರ ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ, ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ 1 ರೌಂಡು ಮಿಕ್ಸಿ ಜಾರಲ್ಲೂ ಪೌಡ್ರ್ ಮಾಡಿಕೊಂಡು ಆಮೇಲೆ ಅದು ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೋದು. ಎಳ್ಳು ಬಾಯಿಗೆ ಸಿಗೋದು ಬೇಡ ಅಂದರೆ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೋದು. ಈ ಥರ ಉಂಡೆ ಮಾಡಿಕೊಂಡು ಕಟ್ಕೋಬೋದು. ಬಿಸಿ ಇದ್ದಾಗಲೇ ಸ್ವಲ್ಪ ಅಕಸ್ಮಾತ್ ನಿಮಗೆ ಡ್ರೈ ಅನಿಸಿದ್ರೆ ಮತ್ತೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಚೆನ್ನಾಗಿ ಕಟ್ಕೊಬಿಡ್ಬೇಕು. ಇದು ಹುರ್ಗಡ್ಲಾಗಿರೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಬಿಸಿ ಇರುವಾಗಲೇ ಚೆನ್ನಾಗಿ ಉಂಡೆ ಮಾಡಿ ಕಟ್ಟಿ ಇಟ್ಬಿಡಬೇಕು. ಹುರ್ಗಡ್ಲೆ, ಎಳ್ಳು, ಕೊಬ್ಬರಿ ಎಲ್ಲ ಇರೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹುರ್ಗಡ್ಲೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಶಕ್ತಿ ಬರುತ್ತೆ ಅದರಿಂದ, ಹುರ್ಗಡ್ಲೆ ತಿನ್ನೋದ್ರಿಂದ. ಮತ್ತು ಎಳ್ಳಲ್ಲಿ ಕ್ಯಾಲ್ಶಿಯಮ್ಮು, ಐರನ್ನು ಎರಡೂ ಇರುತ್ತೆ, ಅದು ಕೂಡ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಆವಾಗವಾಗ ಮಾಡಿ ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತಾರೆ. ಮತ್ತು ಮಸಲ್ ಬಿಲ್ಡಿಂಗಿಗೆ ಈ ಹುರ್ಗಡ್ಲೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ದಿನಕ್ಕೊಂದು ಕೊಡಬೇಕು ಮಕ್ಕಳಿಗೆ. ಬೇರೆಲ್ಲ ಜಂಕ್ ಫುಡ್ನ ತಿನ್ನೋದ್ರ ಬದಲು ಇಂಥರ ಉಂಡೆನ ಮಾಡಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು. ಈ ಥರ ಉಂಡೆಗಳನ್ನ ನೋಡಿ ಹೀಗೆ ಕಟ್ಕೊಂಡು, ನಾನು 1 ಬಟ್ಲು ಹುರ್ಗಡ್ಲೆಗೆ 5 ರಿಂದ 6 ಉಂಡೆಗಳು ಆಯಿತು. ನಮ್ಮ ನಾಗರ ಪಂಚಮಿ ಹಬ್ಬದ ಮತ್ತೊಂದು ಉಂಡೆ ತಂಬಿಟ್ಟು ರೆಡಿಯಾಗಿದೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.